ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೆಜಿಎಫ್ ಶಾಸಕ ವೈ ಸಂಪಂಗಿಗೆ ಅದೃಷ್ಟ ಖುಲಾಯಿಸಿದೆ. ಸಂಪಂಗಿಗೆ ಹೈಕೋರ್ಟ್ ಇಂದು ಷರತ್ತುಬದ್ಧ ಜಾಮೀನು ನೀಡಿದೆ. ಲೋಕಾಯುಕ್ತ ಕೋರ್ಟ್ 3.5 ವರ್ಷ ಕಠಿಣ ಶಿಕ್ಷೆ ನೀಡಿ ಇನ್ನು 3 ದಿನವೂ ಕಳೆದಿಲ್ಲ. ಅಷ್ಟರಲ್ಲೇ ಜಾಮೀನು ಸಿಕ್ಕಿದ್ದು ಶಾಸಕ ಸಂಪಂಗಿ ನಿಟ್ಟುಸಿರು ಬಿಡುವಂತಾಗಿದೆ. ಜೈಲಲ್ಲಿದ್ದ 3 ದಿನ ಬಿಳಿ ಅಂಗಿ ಬಿಳಿ ಪ್ಯಾಂಟ್ ಧರಿಸಿದ್ದ ಸಂಪಂಗಿ ಮತ್ತೆ ಗರಿ ರೇಷ್ಮೆ ವಸ್ತ್ರಧಾರಿಯಾಗಲಿದ್ದಾರೆ. ಲಂಚ ಪ್ರಕರಣದಲ್ಲಿ ಜೈಲು ಹಕ್ಕಿಯಾಗಿರೋ ಕೆಜಿಎಫ್ ಶಾಸಕ ವೈ ಸಂಪಂಗಿ ಕೊನೆಗೂ ನಿಟ್ಟುಸಿರು ಬಿಟ್ಟಿದ್ದಾರೆ. ಸಂಪಂಗಿಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿ ಜೈಲು ಶಿಕ್ಷೆಯಿಂದ ಪಾರು ಮಾಡಿದೆ. 2009ರಲ್ಲಿ ಫಾರೂಕ್ ಅನ್ನೋರಿಂದ ಆಸ್ತಿ ವಿವಾದ ಬಗೆಹರಿಸಲು 5 ಲಕ್ಷ ರೂಪಾಯಿ ಲಂಚ ಪಡೆದ ಆರೋಪ ಸಾಬೀತಾಗಿತ್ತು. ಹಾಗಾಗಿ ಜೂನ್ 2ರಂದು ಲೋಕಾಯುಕ್ತ ಕೋರ್ಟ್ ಸಂಪಂಗಿಗೆ 3.5 ವರ್ಷ ಕಠಿಣ ಸಜೆ ನೀಡಿತ್ತು. ಆದ್ರೆ ಜಾಮೀನು ಮತ್ತು ಲೋಕಾಯುಕ್ತ ಕೋರ್ಟ್ ತೀರ್ಪು ರದ್ದು ಕೋರಿ ಸಂಪಂಗಿ ನಿನ್ನೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು. ಮೇಲ್ಮನವಿ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಧೀಶ ಜಗನ್ನಾಥ್ ನೇತೃತ್ವದ ಏಕಸದಸ್ಯ ಪೀಠ ಸಂಪಂಗಿಗೆ ಜಾಮೀನು ಕೊಟ್ಟಿದೆ. ಜೊತೆಗೆ ಲೋಕಾಯುಕ್ತ ಕೋರ್ಟ್ ನೀಡಿದ ಶಿಕ್ಷೆಯನ್ನು ಅಮಾನತು ಮಾಡಿದೆ. ಯಾವುದೇ ಸ್ವತಂತ್ರ ಎವಿಡೆನ್ಸ್ ಇಲ್ಲ, ಅಂದರೆ ಇಂಡಿಪೆಂಡೆಂಟ್ ವಿಟ್ನೆಸಸ್ ಇಲ್ಲ, ಕೊರಾಬ್ರೇಷನ್ಸ್ ಇಲ್ಲ. ಅದನ್ನೆಲ್ಲ ಇವತ್ತು ಉಚ್ಚ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀವಿ. ಮತ್ತು ಸೆಕ್ಷನ್ 7 ಮತ್ತು ಸೆಕ್ಷನ್ 8 ಆಫ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಲ್ಲಿ ಒಬ್ಬ ಪಬ್ಲಿಕ್ ಸರ್ವೆಂಟ್ ಆಫೀಸ್ ಮಿಸ್ಯೂಸ್ ಮಾಡ್ಕೊಂಡಿರಬೇಕು ಮತ್ತು ಅದರಿಂದ ಇಲ್ಲಿಗಲ್ ಗ್ರಾಟಿಫಿಕೇಷನ್ ಪಡೆದಿರಬೇಕು. ಇವೆರಡೂ ಇಲ್ಲ. ಮತ್ತು ಈಗಾಗಲೇ ಆರೋಪಿ ನಂಬರ್ 2 ಅಂದರೆ ಅಕ್ಯೂಸ್ ನಂಬರ್ 2 ಅವರು ಈಗಾಗಲೇ ನಿರ್ದೋಷಿ ಅಂತ ಸಾಬೀತಾಗಿರೋದ್ರಿಂದ ಇದೆಲ್ಲನ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀವಿ. ಶಾಸಕ ವೈ ಸಂಪಂಗಿಗೆ ಜಾಮೀನು ಕೊಡಲು ಹೈಕೋರ್ಟ್ ಹಲವು ಅಂಶಗಳನ್ನು ಪರಿಗಣಿಸಿದೆ. ಮುಖ್ಯವಾಗಿ ಭ್ರಷ್ಟಾಚಾರ ತಡೆ ಕಾಯ್ದೆ 1988ರ ಸೆಕ್ಷನ್ಗಳು ಪ್ರಕರಣದಲ್ಲಿ ಅನ್ವಯಿಸೋದಿಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಈ ಕಾಯ್ದೆಯ ಸೆಕ್ಷನ್ 7ರಲ್ಲಿ ವ್ಯಕ್ತಿಯೊಬ್ಬನ ಕೆಲಸ ಮಾಡಿಕೊಡಲು ಶಾಸಕನಾದವನು ಆ ವ್ಯಕ್ತಿಯನ್ನು ಖುದ್ದು ಸಂಪರ್ಕಿಸಿ ಹಣ ಪಡೆದರೆ ಅನ್ವಯವಾಗುತ್ತೆ. ಆದರೆ ಸದರಿ ಪ್ರಕರಣದಲ್ಲಿ ವ್ಯಕ್ತಿಯೇ ಶಾಸಕನನ್ನು ಸಂಪರ್ಕಿಸಿದ್ದಾನೆ. ಸೆಕ್ಷನ್ 8ರ ಅಡಿ ಯಾವುದೇ ಭ್ರಷ್ಟಾಚಾರ ಪ್ರಕರಣದಲ್ಲಿ ಮಧ್ಯಸ್ಥಿಕೆದಾರನ ಹೇಳಿಕೆ ಮತ್ತು ಆರೋಪ ಸಾಬೀತಾಗಬೇಕು. ಆದರೆ ಈ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿದ್ದ ಮಧ್ಯಸ್ಥಿಕೆದಾರ ಮುಸ್ತಾಕ್ ಪಾಷಾನನ್ನ ಖುಲಾಸೆಗೊಳಿಸಲಾಗಿದೆ. ಇನ್ನು ಸೆಕ್ಷನ್ 13 ಅಧಿನಿಯಮ 1D ಪರೋಕ್ಷ ಅಥವಾ ಅಪರೋಕ್ಷವಾಗಿ ಲಂಚ ನೀಡುವ ಪ್ರಕರಣಗಳಿಗೆ ಅನ್ವಯಿಸುತ್ತೆ. ಆದರೆ ಸದರಿ ಪ್ರಕರಣ ಇಬ್ಬರು ವ್ಯಕ್ತಿಗಳ ನಡುವಿನ ವ್ಯಾಜ್ಯ ಸರಿಪಡಿಸಲು ಸಂಧಾನ ಮಾಡಬೇಕಾದ ಪ್ರಕರಣವಾಗಿದೆ. ಇನ್ನು ಪ್ರಕರಣದಲ್ಲಿ ದಾಖಲಾದ 16 ಜನ ಸಾಕ್ಷಿಗಳು ಅರ್ಜಿದಾರ ಫಾರೂಕ್ ಶಾಸಕ ಸಂಪಂಗಿಗೆ ಹಣ ನೀಡಿರುವುದನ್ನ ಕಣ್ಣಾರೆ ನೋಡಿರುವುದಿಲ್ಲ. ಹಾಗಾಗಿ ಕೇವಲ ಅರ್ಜಿದಾರನ ಹೇಳಿಕೆ ಮೇರೆಗೆ ಮಾತ್ರ ತೀರ್ಪು ನೀಡಲಾಗಿದೆ. ಕೊನೆಯದಾಗಿ ಅರ್ಜಿದಾರ ಕೋರ್ಟ್ಗೆ ನೀಡಿರೋ ಮೊಬೈಲ್ ಧ್ವನಿ ಮುದ್ರಿಕೆಯಲ್ಲಿ ಸ್ಪಷ್ಟತೆ ಕಾಣುತ್ತಿಲ್ಲ. ಈ ಅಂಶಗಳ ಆಧಾರದಲ್ಲಿ ಸಂಪಂಗಿಗೆ ಷರತ್ತುಬದ್ಧ ಜಾಮೀನು ನೀಡಲಾಗಿದ್ದು 1 ಲಕ್ಷ ರೂಪಾಯಿ ಬಾಂಡ್, 2 ವ್ಯಕ್ತಿಗಳ ಶ್ಯೂರಿಟಿ ಪಡೆಯಲಾಗಿದೆ. ಇನ್ನು ಸಂಪಂಗಿ ದೇಶ ಬಿಟ್ಟು ಹೋಗೋ ಹಾಗಿಲ್ಲ ಮತ್ತು ವಿಚಾರಣೆಗೆ ಸಹಕರಿಸುವ ಷರತ್ತು ಕೂಡ ಹಾಕಲಾಗಿದೆ. ಲೋಕಾಯುಕ್ತ ಕೋರ್ಟ್ ಪ್ರಕರಣ ಪೂರ್ಣಗೊಳಿಸುವುದಕ್ಕೆ 3 ವರ್ಷ ಕಾಲ ಹಿಡಿತು. ಈಗ ಮತ್ತೆ ಹೈಕೋರ್ಟಿನಲ್ಲಿ ಪ್ರಕರಣದ ವಿಚಾರಣೆ ಆರಂಭದಿಂದ ಶುರುವಾಗಲಿದೆ. ಒಟ್ನಲ್ಲಿ ಹೈಕೋರ್ಟ್ ಪ್ರಕರಣದ ವಿಚಾರಣೆ ನಡೆಸಿ ಅಂತಿಮ ತೀರ್ಪು ನೀಡುವವರೆಗೂ ಸಂಪಂಗಿ ಫ್ರೀ ಬರ್ಡ್. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಪ್ರತಿಪಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಸಿದ್ದರಾಮಯ್ಯ ಇಂದು ಸಂಜೆ ಪಕ್ಷದ ಹೈಕಮಾಂಡ್ ಭೇಟಿ ಮಾಡಿದ್ರು. ಸಂಜೆ ಸೋನಿಯಾ ಗಾಂಧಿ ಭೇಟಿ ಮಾಡಿದ ನಂತರ ಮಾತನಾಡಿದ ಸಿದ್ದರಾಮಯ್ಯ, ರಾಜ್ಯದ ಎಲ್ಲಾ ರಾಜಕೀಯ ವಿದ್ಯಮಾನಗಳನ್ನು ಸೋನಿಯಾ ಗಾಂಧಿಗೆ ವಿವರಿಸಿದ್ದೇನೆ. ಸೋನಿಯಾ ಎಲ್ಲವನ್ನ ಶಾಂತವಾಗಿ ಕೇಳಿದ್ದಾರೆ. ನಾನು ರಾಜೀನಾಮೆ ವಾಪಸ್ ಪಡೆದಿಲ್ಲ ಅಂತ ಹೇಳಿದ್ರು. ನಾನು ರಾಜೀನಾಮೆ ಅಧಿಕೃತವಾಗಿ ವಾಪಸ್ ಪಡೆದಿಲ್ಲ. ರಾಜೀನಾಮೆ ಅಂಗೀಕರಿಸುವುದು ಅಥವಾ ಬಿಡುವುದು ಸೋನಿಯಾ ಗಾಂಧಿಗೆ ಬಿಟ್ಟಿದ್ದು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾಯಕರ ನಡುವಣ ಭಿನ್ನಮತ, ವೈಯಕ್ತಿಕ ಪ್ರತಿಷ್ಠೆ, ಶೀತಲ ಸಮರದ ಪರಿಣಾಮ ಗೊಂದಲದ ಗೂಡಾಗಿದ್ದ ರಾಜ್ಯ ಕಾಂಗ್ರೆಸ್ನ ಆಂತರಿಕ ಕಲಹ ಕ್ರಮೇಣ ತಹಬದಿಗೆ ಬಂದಿದೆ. ಹೈಕಮಾಂಡ್ ವಿರುದ್ಧ ಮುನಿಸಿಕೊಂಡು ರಾಜೀನಾಮೆ ನೀಡಿದ್ದ ಹಿರಿಯ ನಾಯಕ ಸಿದ್ದರಾಮಯ್ಯ ವಿಧಾನಸಭೆ ಪ್ರತಿಪಕ್ಷದ ನಾಯಕರಾಗಿ ಮುಂದುವರಿಯಲಿದ್ದಾರೆ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮಧುಸೂದನ್ ಮಿಸ್ತ್ರಿ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಮಾತನಾಡಿದ ಮಿಸ್ತ್ರಿ, ಸಿದ್ದರಾಮಯ್ಯ ಹೈಕಮಾಂಡ್ ಜೊತೆ ಚರ್ಚಿಸಿದ್ದಾರೆ. ಅವರು ವಿಪಕ್ಷ ನಾಯಕರಾಗಿ ಮುಂದುವರಿಯುವ ವಿಶ್ವಾಸ ನನಗಿದೆ ಅಂತ ಹೇಳಿದರು. ಪಕ್ಷದ ಮತ್ತೊಬ್ಬ ಮುಖಂಡ ಸಿಎಂ ಇಬ್ರಾಹಿಂಗೆ ಆದಷ್ಟು ಬೇಗ ಸೂಕ್ತ ಸ್ಥಾನಮಾನ ನೀಡುವ ಭರವಸೆಯನ್ನು ಇದೇ ವೇಳೆ ನೀಡಿದರು.
He is our leader. He is continue to be leader, and he will remain our leader. He is a highly respected person, and so on. Continuous as CLP leader. Sorry? No doubt in. Sir, even more. Sorry? I told you that everything is, as far as this is concerned, is CLP leader. He is our leader. And Ibrahim Bhai ke bare mein, aur usme, they said we will certainly, Mr. CM Ibrahim, that we are considering. We are considering, and we will certainly do certain things. ಇವತ್ತು ಸಂಜೆ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದ ಸಿದ್ದರಾಮಯ್ಯ ರಾಜ್ಯದ ಎಲ್ಲ ರಾಜಕೀಯ ವಿದ್ಯಮಾನಗಳನ್ನ ವಿವರಿಸಿದ್ರು. ನಂತರ ಮಾತನಾಡಿದ ಅವರು, ನಾನು ರಾಜೀನಾಮೆಯನ್ನ ಅಧಿಕೃತವಾಗಿ ವಾಪಸ್ ಪಡೆದಿಲ್ಲ, ಆದರೆ ರಾಜೀನಾಮೆ ಅಂಗೀಕರಿಸುವುದು ಅಥವಾ ಬಿಡುವುದು ಸೋನಿಯಾ ಗಾಂಧಿಗೆ ಬಿಟ್ಟದ್ದು ಅಂತ ಹೇಳಿದ್ರು. ಮೇಡಮ್ಗೆ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೇನೆ, ಯಾಕೆ ರಾಜೀನಾಮೆ ಕೊಟ್ಟೆ ಅನ್ನೋದನ್ನ ಹೇಳಿದ್ದೇನೆ, ಯಾವ ಸಂದರ್ಭದಲ್ಲಿ ಕೊಟ್ಟೆ ಅಂತ ಹೇಳಿದ್ದೇನೆ, ಯಾವ ಕಾರಣಕ್ಕೋಸ್ಕರ ಕೊಟ್ಟೆ ಅಂತ ಅನ್ನೋದನ್ನ ಹೇಳಿದ್ದೇನೆ. ಅವರು ಎಲ್ಲರೂ ನಮ್ಮನ್ನು ಕೇಳಿದ ಮೇಲೆ ಅವರು ಭಾಳ ತಾಳ್ಮೆಯಿಂದ ಶಾಂತವಾಗಿ ನಮ್ಮ ಎಲ್ಲ ಅಭಿಪ್ರಾಯಗಳನ್ನು ಕೇಳಿದ್ದಾರೆ. ಕರ್ನಾಟಕದ ರಾಜಕಾರಣದ ಬಗ್ಗೆನೂ ಕೂಡ ಹೇಳಿದ್ದೇವೆ, ಮುಂದಿನ ಚುನಾವಣೆ ಬಗ್ಗೆನೂ ಕೂಡ ಹೇಳಿದ್ದೇವೆ. ಸಿದ್ದರಾಮಯ್ಯ ಅಪೇಕ್ಷೆಗಳೆಲ್ಲವೂ ಈಡೇರಿಲ್ಲ. ಹೇಳಿದ್ದೆಲ್ಲವನ್ನ ಕೇಳಿಸಿಕೊಂಡು ಹೇಳಬೇಕಾದ್ದನ್ನಷ್ಟೇ ಹೇಳಿದ ಹೈಕಮಾಂಡ್ ವಾಪಸ್ ಕಳುಹಿಸಿದೆ. ಈ ಮೂಲಕ ವಿಧಾನ ಪರಿಷತ್ ಸ್ಥಾನಕ್ಕೆ ಅಭ್ಯರ್ಥಿ ಆಯ್ಕೆ ವೇಳೆ ಸಿದ್ದರಾಮಯ್ಯರನ್ನ ಕಡೆಗಣಿಸುವುದರೊಂದಿಗೆ ಆರಂಭವಾಗಿದ್ದ ಬಹಿರಂಗ ಸಮರಕ್ಕೆ ಇವತ್ತು ಕದನ ವಿರಾಮ ಘೋಷಿಸಿದಂತಾಗಿದೆ. ಪ್ರಶಾಂತ್ ನಾಥು, ಸುವರ್ಣ ನ್ಯೂಸ್ 24/7, ನವದೆಹಲಿ. ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.